ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಕೃಷಿ ನಾಡಿನ ಜೀವಾಳ. ತಾಂತ್ರಿಕತೆಗಳ ಜೊತೆಯಾಗಿ ಬೇಸಾಯಗಾರ ಮುನ್ನಡೆದಾಗ ಮತ್ತಷ್ಟು ಪ್ರಗತಿ ಕಾಣಬಹುದು. ಈ ನಿಟ್ಟಿನಲ್ಲಿ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರವು ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆಯೂ ಸೇರಿದೆ. ಈ ಕುರಿತಾಗಿ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಷಯ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸೋಮಶೇಖರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಸೊ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದರೆ, ಕೃಷಿ ಬೆಳೆಗಳಾಯಿತು, ತೋಟಗಾರಿಕಾ ಬೆಳೆಗಳಾಯಿತು. ಸೊ ತಂತ್ರಜ್ಞಾನಗಳನ್ನು ರೈತರಿಗೆ ಮುಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ. ಸೊ ಮುಖ್ಯವಾಗಿ ದೇಶದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು, ಅಂತಾರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳಿಂದ ಹೊಸ ಹೊಸ ತಳಿಗಳನ್ನು, ಸಂಕರಣ ತಳಿಗಳನ್ನು ಬಿಡುಗಡೆ ಮಾಡಿರ್ತಾರೆ. ಸೊ ಅದನ್ನು ರೈತರ ಒಂದು ತಾಕುಗಳಲ್ಲಿ ಅಥವಾ ರೈತರ ಒಂದು ಕ್ಷೇತ್ರಗಳಲ್ಲಿ ಪ್ರಯೋಗ ಮಾಡಿ, ಸೊ ಯಾವುದು ಚೆನ್ನಾಗಿ ಬರುತ್ತೆ ಅದನ್ನು ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಸೊ ತಂತ್ರಜ್ಞಾನಗಳಂತಂದರೆ ನಾವು ಹೊಸ ಹೊಸ ಕೆಮಿಕಲ್ಗಳು ಅಷ್ಟೇ ಅಲ್ಲ, ಸೊ ಹೊಸ ತಳಿಗಳು ಕೂಡ ಒಂದು ಸಂಶೋಧನೆಯ ಒಂದು ಫಲ. ಮತ್ತು ಇನ್ನೊಂದು ಮುಖ್ಯವಾದ ಒಂದು ಉದ್ದೇಶ ಅಂದರೆ ಗುಣಮಟ್ಟದ ಬೀಜಗಳನ್ನು ರೈತರಿಗೆ ಕೊಡ್ತಕ್ಕಂಥದ್ದು. ಸೊ ಇವತ್ತೆಲ್ಲ ಸ್ಪೂರಿಯಸ್ ಸೀಡ್ಸ್ ಅಂತ ನಾವೇನು ಹೇಳ್ತೀವಿ, ಸೊ ಅದನ್ನು ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ರೈತರಿಗೆ ಗುಣಮಟ್ಟದ ಬೀಜಗಳನ್ನು ಕೊಡ್ತಕ್ಕಂಥದ್ದು ಕೂಡ ನಮ್ಮ ಒಂದು ಆದ್ಯ ಕರ್ತವ್ಯವಾಗಿದೆ. ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ವಿಶೇಷವಾಗಿ ತರಕಾರಿ ಬೀಜಗಳನ್ನು ಉತ್ಪಾದನೆ ಮಾಡುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಾಗಿದೆ. ರೈತರು ತಾವೇ ಸ್ವಾವಲಂಬಿಗಳಾಗಿ ಬೀಜೋತ್ಪಾದನೆ ಮಾಡುವಂತಾಗಬೇಕು ಎಂಬುದು ಈ ಕಾರ್ಯದ ಹಿಂದಿನ ಉದ್ದೇಶ. ಈ ನಿಟ್ಟಿನಲ್ಲಿ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರವು ಹೆಚ್ಚು ಸಕ್ರಿಯವಾಗಿದೆ. ಬೀಜೋತ್ಪಾದನೆಯಲ್ಲಿ ತೊಡಗಿಸಿಕೊಳ್ಳುವ ರೈತ ಬಾಂಧವರಿಗೆ ತಾಂತ್ರಿಕ ಸಹಾಯವನ್ನು ನೀಡಲಾಗುತ್ತದೆ. ಈ ಕುರಿತು ತಜ್ಞರು ಉದಾಹರಣೆಗಳೊಂದಿಗೆ ತಿಳಿಸಿದ್ದಾರೆ. ನೂತನ ಯೋಜನೆಯ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಂದಿರತಕ್ಕಂಥದ್ದಂದರೆ, ರೈತರ ಸಹಭಾಗಿತ್ವದಲ್ಲಿ ಈ ಬೀಜಗಳ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು ಕೂಡ ಈ ಇತ್ತೀಚಿನ ಒಂದು 2-3 ವರ್ಷ ಹಿಂದಿನಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ರೈತರಿಗೆ ನಾವು ಪ್ರೋತ್ಸಾಹ ಮಾಡ್ತಾಯಿದ್ದೀವಿ. ಸೊ ಇದರಿಂದ ನಮಗೆ ಏನು ಅನುಕೂಲ ಆಗುತ್ತೆ ಅಂದರೆ, ನಮಗೆ ಗುಣಮಟ್ಟದ ಬೀಜಗಳನ್ನು ಉತ್ಪಾದನೆ ರೈತರ ಮೂಲಕ ಮಾಡಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಗುಣಮಟ್ಟದ ಬೀಜಗಳನ್ನು ರೈತರಿಗೆ ಕೊಡ್ತಕ್ಕಂಥದ್ದು. ಇಲ್ಲಿ ಅಂದರೆ ಯಾವ ಥರ ಅಂದರೆ, ನಾವು ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಥರ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ನಾವು ರೈತರಿಗೆ ಬೀಜಗಳನ್ನು ಉತ್ಪಾದನೆಯನ್ನು ಕಾರ್ಯಕ್ರಮ ಹಾಕ್ಕೊಳ್ತಾ ಇದ್ದೀವಿ. ಇನ್ನೂ ಒಂದು ಏನಂತಂದರೆ, ನಮ್ಮ ಒಂದು ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೆಂಗು, ಅಡಿಕೆ ನಾವು ನೋಡ್ತೀವಿ. ಸೊ ಇದರಲ್ಲಿ ಪರಾಗಸ್ಪರ್ಶ ಮಾಡಲಿಕ್ಕೆ ಈ ಜೇನು ಹುಳುಗಳ ಸಂಖ್ಯೆ ಭಾಳ ಇಂಪಾರ್ಟೆಂಟ್. ಸೊ ಈ ಬೀಜೋತ್ಪಾದನೆ ಮಾಡೋದ್ರಿಂದ ಈ ಜೇನು ಹುಳುಗಳ ಸಂಖ್ಯೆ ಹೆಚ್ಚಿಗೆ ಮಾಡ್ಬೋದು, ಮತ್ತು ಬೀಜ ಮತ್ತು ಕಾಯಿ ಕಟ್ಟೋದ ಒಂದು ಪ್ರಮಾಣವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಸಹಭಾಗಿತ್ವದಲ್ಲಿ ಈ ಒಂದು ಬೀಜೋತ್ಪಾದನೆ ಮಾಡೋದರಿಂದ ರೈತರಿಗೆ ಒಂದು ನಿರ್ದಿಷ್ಟ ಆದಾಯ, ಅಂದರೆ ಬೆಲೆಗಳ ಏರಿಳಿತ ಏನೂ ಇರೋದಿಲ್ಲ. ನಾವು ಮೊದಲೇ ಅವರಿಗೆ ಡಿಸೈಡ್ ಮಾಡ್ದಂಗೆ ಅವರಿಗೆ ಪ್ರೈಸ್ ನಾವು ಕೊಡ್ತೀವಿ. ಸೊ ಅಲ್ಲಿ ನಮ್ಮ ಒಂದು ಈ ಒಂದು ಕೇಂದ್ರದಲ್ಲಿ ಸಂಸ್ಕರಣೆ ಮತ್ತು ಪ್ರೊಸೆಸಿಂಗ್ ಮತ್ತು ಪ್ಯಾಕಿಂಗ್ ಅಂತ ನಾವೇನು ಹೇಳ್ತೀವಿ, ಇಲ್ಲಿ ನಮ್ಮಲ್ಲಿ ತರಕಾರಿ ಬೀಜಗಳ ಸಂಸ್ಕರಣೆ ಮಾಡಲಿಕ್ಕೆ ಎಲ್ಲ ಮಷಿನರೀಸ್ಗಳು ಕೂಡ ಇಲ್ಲಿರ್ತವೆ. ಸೊ ಅದನ್ನು ಸಂಸ್ಕರಣೆ ಮಾಡಿ ನಿರ್ದಿಷ್ಟವಾಗಿ ಒಂದು ಪ್ಯಾಕ್ಗಳಲ್ಲಿ ನಾವು ಪ್ಯಾಕ್ ಮಾಡಿ ರೈತರಿಗೆ ಸೇಲ್ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸೊ ಇತ್ತೀಚಿನ ದಿವಸಗಳಲ್ಲಿ ಈವನ್ ಸಂಕರಣ ತಳಿಗಳು ಕೂಡ ನಾವು ಬೀಜೋತ್ಪಾದನೆ ಮಾಡ್ತಾಯಿದ್ದೀವಿ.
ಔಡ್ಲ ಅಂತ ನಾವು ಏನು ಹೇಳ್ತೀವಿ ಅಥವಾ ಅರಳು ಅಂತ ನಾವು ಏನು ಹೇಳ್ತೀವಿ. ಸೊ ಇದೂ ಕೂಡ ತುಂಬ ಒಂದು ಪೊಟೆನ್ಷಿಯಲ್ ಆಗಿರ್ತಕ್ಕಂಥ ಬೆಳೆ. ಸೊ ನಮ್ಮ ಒಂದು ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಈ ಒಂದು ಬೆಳೆ ಬೆಳೀತಾ ಇದ್ದಾರೆ. ಅದಕ್ಕೆ ಬೀಜದ ಒಂದು ಸಮಸ್ಯೆ ನಾವು ಕಂಡು ಬರ್ತಾ ಇದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಭಾರತೀಯ ಎಣ್ಣೆಕಾಳು ಸಂಶೋಧನಾ ಸಂಸ್ಥೆ ಹೈದರಾಬಾದ್ ಅಡಿಯಲ್ಲಿ ಹೊಸ ಸಂಕರಣ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಅದರ ಪೇರೆಂಟ್ಸ್ಗಳನ್ನು ನಾವು ಬೆಳೆದು ಮತ್ತು ಈವನ್ ರೈತರ ಮುಖಾಂತರ ಬೆಳೆದು ಸಂಕರಣ ಮಾಡಿ ಬೀಜೋತ್ಪಾದನೆಯನ್ನು ಮಾಡಿ ರೈತರಿಗೆ ಒಂದು ನಿರ್ದಿಷ್ಟ ಲಾಭವನ್ನು ಮಾಡ್ತಕ್ಕಂಥದ್ದಲ್ಲ ಅಷ್ಟೇ ಅಲ್ಲ, ಮತ್ತು ಬೀಜದ ಲಭ್ಯತೆ ಪ್ರಮಾಣನೂ ಕೂಡ ನಾವು ಈ ಒಂದು ನಮ್ಮ ತುಮಕೂರು ಜಿಲ್ಲೆಗೆ ಯಾವುದ್ಯಾವ್ದು ಬೀಜ ಬೇಕೋ ಅದು ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯತೆ ಮಾಡಿಕೊಡ್ಲಿಕ್ಕೆ ನಾವು ಸಾಕಷ್ಟು ಸಹಾಯ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಡುಗಡೆ ಮಾಡುವ ವಿವಿಧ ತಳಿಗಳನ್ನು ರೈತರ ಜಮೀನುಗಳಲ್ಲಿ ಪ್ರಯೋಗ ಮಾಡಲಾಗುತ್ತಿದೆ. ಅಲ್ಲದೆ ಗುಣಮಟ್ಟದ ಬೀಜಗಳನ್ನು, ಸಸಿಗಳನ್ನು ರೈತರಿಗೆ ಪೂರೈಸಲಾಗುತ್ತಿದೆ. ಈ ಬಗ್ಗೆ ತಜ್ಞರ ಮಾತುಗಳಿವು. ಇಲ್ಲಿ ಬೀಜೋತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ನಮ್ಮಲ್ಲಿ ಕಾಂಟ್ರಾಕ್ಟ್ ಫಾರ್ಮರ್ಸ್ ಅಂತ ಇದ್ದಾರೆ. ಸೊ ನಮ್ಮ ಜಿಲ್ಲೆಯಲ್ಲಿ ನಾವು ಕ್ಲಸ್ಟರ್ ವಿಲೇಜಸ್ ಅಂತ ಮಾಡ್ಕೊಂಡಿದ್ದೀವಿ. ಈಗ ನಾವು ತುಮಕೂರು ಜಿಲ್ಲೆಯಲ್ಲಿ ಸಿರಾದಲ್ಲಿ ಒಂದು ಕ್ಲಸ್ಟರ್ ವಿಲೇಜ್ ಇದೆ, ಮಧುಗಿರಿಯಲ್ಲಿ ಒಂದು ಕ್ಲಸ್ಟರ್ ವಿಲೇಜ್ ಇದೆ. ಸೊ ಆ ಒಂದು ರೈತರಿಗೆ ನಾವು ಬೀಜೋತ್ಪಾದನೆ ಬಗ್ಗೆ ತಾಂತ್ರಿಕತೆ ಕೊಡೋದಲ್ಲದೆ ಈ ಬೇರೆ ಬೆಳೆಗಳ ಮಾಹಿತಿಯನ್ನು ಸಂಪೂರ್ಣ ಪ್ರಮಾಣದಲ್ಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ಸೊ ಅವರ ತಾಕಗಳಿಗೆ ನಮ್ಮ ವಿಜ್ಞಾನಿಗಳು ಭೇಟಿ ಕೊಟ್ಟು ಸೊ ಅದರಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳು ಮತ್ತು ಗೊಬ್ಬರಗಳ ನಿರ್ವಹಣೆ ಮತ್ತು ನೀರಿನ ನಿರ್ವಹಣೆ ಇದರ ಬಗ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ವಿಷಯವನ್ನು ಹಂಚಿಕೊಳ್ಳೋದ್ರಿಂದ ರೈತರಿಗೆ ಕೂಡ ಒಂದು ಹೆಚ್ಚಿನ ಪ್ರಮಾಣದ ಉತ್ಪಾದನೆ ಆಗುತ್ತೆ ಮತ್ತು ಹೆಚ್ಚಿನ ಒಂದು ಲಾಭವನ್ನು ಗಳಿಸ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಉತ್ಪಾದನೆ ಮಾಡ್ತಕ್ಕಂಥ ಬೀಜಗಳಂತಂದರೆ ನುಗ್ಗೆಯಲ್ಲಿ ನಾವು ಬೀಜೋತ್ಪಾದನೆ ಮಾಡ್ತಾಯಿದ್ದೀವಿ. ನುಗ್ಗೆಯಲ್ಲಿ PKM1 ಅಂತಿದೆ, ಅದೇ ರೀತಿ ಭಾಗ್ಯ ತಳಿ ಅಂತಿದೆ. ಪಪಾಯದಲ್ಲಿ ಬೀಜೋತ್ಪಾದನೆ ಮಾಡ್ತಾಯಿದ್ದೀವಿ. ಪಪಾಯ ಇವತ್ತಿನ ದಿವಸಗಳಲ್ಲಿ ಬೇರೆ ದೇಶದಿಂದ ಒಂದು ಬೀಜಗಳ ಒಂದು ಆಮದನ್ನು ಮಾಡಿಕೊಳ್ಬೇಕಾಗತ್ತೆ. ಸೊ ಅಂಥ ಬೀಜಗಳನ್ನು ಕೂಡ ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಟೊಮ್ಯಾಟೋದಲ್ಲಿ ಸಾಕಷ್ಟು ತಳಿಗಳಿದ್ದಾವೆ, ಬದ್ನಿಕಾಯಲ್ಲಿ ಸಾಕಷ್ಟು ಬೇರೆ ಬೇರೆ ತಳಿಗಳಿದ್ದಾವೆ, ಮೆಣಸಿನಕಾಯಿಯಲ್ಲಿ ಕೂಡ ಸಾಕಷ್ಟು ತಳಿಗಳ ನಮ್ಮ ಒಂದು ಕೇಂದ್ರದಿಂದ ನಾವು ಉತ್ಪಾದನೆ ಮಾಡಿ ಸೂಕ್ತ ಬೆಲೆಯಲ್ಲಿ ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಬೀಜೋತ್ಪಾದನೆ ಮಾಡ್ತಕ್ಕಂಥ ರೈತರಲ್ಲಿ ಅಂದರೆ ಈಗೇನು ಬೇರೆ ರೈತರಿಗೂ ಮತ್ತು ಈ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ರೈತರಿಗೆ ನಾವು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 2 ರಿಂದ 3 ಪಟ್ಟು ಲಾಭವನ್ನು ಕಂಡುಕೊಳ್ತಾ ಇದ್ದಾರೆ. ಕುಂಬಳಕಾಯಲ್ಲಿ ಕೆಲವೊಬ್ಬರು ರೈತರು ಬೀಜೋತ್ಪಾದನೆ ಮಾಡ್ತಾ ಇದ್ದಾರೆ. ಪ್ರತಿ ಎಕರೆಗೆ ಅವರು ಬರೀ ಈ ಕುಂಬಳಕಾಯಿ ಮಾರ್ಕೆಟ್ಗೆ ಫ್ರೆಶ್ ಮಾರ್ಕೆಟ್ಗೆ ಕಳಿಸಿದ್ರೆ ಅವರಿಗೆ ಭಾಳ ಅಂದರೆ ಒಂದು 50 ರಿಂದ 60 ಸಾವಿರ ನಿವ್ವಳ ಒಂದು ಆದಾಯವನ್ನು ಅವರು ಗಳಿಸ್ಕೊಳ್ತಾರೆ. ಬಟ್ ಅವರು ಬೀಜೋತ್ಪಾದನೆ ಕಾರ್ಯಕ್ರಮದಲ್ಲಿ ಬೀಜಗಳನ್ನು ಉತ್ಪಾದನೆ ಮಾಡಿ ನಮಗೆ ಕೊಟ್ಟರೆ ಅವರು ಆಲ್ಮೋಸ್ಟ್ ಒಂದು ಎಕರೆಗೆ 1.5 ರಿಂದ 2 ಲಕ್ಷ ರೂಪಾಯಿ ನಿವ್ವಳ ಆದಾಯವನ್ನು ಕಂಡುಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈರುಳ್ಳಿಯಲ್ಲಿ ಇರ್ಬೋದು ಮತ್ತು ಬೆಂಡೆಯಲ್ಲಿ ಇರ್ಬೋದು, ಈ ಆಲ್ಮೋಸ್ಟ್ 10 ರಿಂದ 12 ವಿವಿಧ ಬೆಳೆಗಳ ತೋಟಗಾರಿಕಾ ಬೆಳೆಗಳ ಒಂದು ಬೀಜೋತ್ಪಾದನೆಯನ್ನು ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಾಕೊಳ್ತಾ ಇದ್ದೀವಿ. ಗುಣಮಟ್ಟದ ಬೀಜೋತ್ಪಾದನೆಯೊಂದಿಗೆ ಯಂತ್ರಗಳ ಮುಖಾಂತರ ಸಂಸ್ಕರಣೆ ಕೈಗೊಳ್ಳಲಾಗುತ್ತಿದೆ. ಬೀಜಗಳ ಗುಣಮಟ್ಟ ಪರೀಕ್ಷೆ ಹೇಗೆ? ಬೀಜಗಳ ಸಂಸ್ಕರಣೆಗಾಗಿ ಗ್ರಾವಿಟಿ ಸಪರೇಟರ್ ಅನುಕೂಲಕರವಾಗಿ ಒದಗಿರುವುದು ಹೇಗೆ? ಈ ಎಲ್ಲದರ ಕುರಿತು ಡಾಕ್ಟರ್ ಸೋಮಶೇಖರ್ ಅವರು ಹೇಳಿದ್ದು ಹೀಗೆ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಮಷಿನರೀಸನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಗುಣಮಟ್ಟದ ಬೀಜಗಳ ಉತ್ಪಾದನೆಯಲ್ಲಿ ಈ ಸಂಸ್ಕರಣೆ ಕೂಡ ಭಾಳ ಇಂಪಾರ್ಟೆಂಟ್. ನಮ್ಮಲ್ಲಿ ಹೊಸ ತಂತ್ರಜ್ಞಾನಗಳ ಮುಖಾಂತರ ಏನು ಈ ಬೀಜಗಳನ್ನು ಸಪ್ರೇಟ್ ಮಾಡಿ ಸೊ ಅದರಲ್ಲಿರ್ತಕ್ಕಂಥ ಚಾಫಿ ಸೀಡ್ಸ್ ಅಂತ ಹೇಳ್ತೀವಿ, ಮತ್ತು ಬೇರೆ ಬೇರೆ ವಿವಿಧ ಬೆಳೆಗಳ ಬೀಜಗಳನ್ನು ತೆಗೆದು ಹಾಕುವಂಥದ್ದಾಗಲಿ, ಸೊ ಅದನ್ನು ಮಾಡಿಕೊಂಡು ನಾವು ಈ ಬೀಜವನ್ನು ಸಂಸ್ಕರಣೆ ಮಾಡ್ತಾಯಿದ್ದೀವಿ. ಸೊ ಅದೇ ರೀತಿಯಾಗಿ ಬೀಜದ ಗುಣಮಟ್ಟ ನೋಡ್ಬೇಕಂದ್ರೆ ನಾವು ಮೊಳಕೆ ಪ್ರಮಾಣ ಅಂತ ಹೇಳ್ತೀವಿ, ಮತ್ತು ವಿಗರ್ ಅಂತ ಹೇಳ್ತೀವಿ. ಅಂದರೆ ಅದರಲ್ಲಿ ಬೆಳೀತಕ್ಕಂಥ ಒಂದು ಪ್ರಮಾಣ
ಸೊ ಅದನ್ನು ಕೂಡ ನಾವು ಇಲ್ಲಿ ನಮ್ಮ ಕೇಂದ್ರದಲ್ಲಿ ಅದನ್ನು ಚೆಕ್ ಮಾಡಿ ರೈತರಿಗೆ ಕೊಡೋದ್ರಿಂದ ರೈತರಿಗೆ ಈ ಒಂದು ಬೀಜಗಳನ್ನು ಏನು ನಾವು ಕೊಡ್ತಾ ಇದ್ದೀವಿ ಅದು 100% ಒಂದು ಗುಣಮಟ್ಟದ ಬೀಜ ಇರೋದರಿಂದ ರೈತರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗುವುದಿಲ್ಲ. ರಾಸಾಯನಿಕ ಮುಕ್ತ ಆಹಾರ ಬೆಳೆಯುವುದು ಬಳಕೆದಾರರಿಗೂ ಹಿತ, ಹಾಗೆ ರೈತ ಬಾಂಧವರ ಜೇಬಿಗೂ ಹಿತ. ಅಲ್ಲದೆ ಬೀಜೋತ್ಪಾದನೆಯಲ್ಲಿ ಭಾಗಿಯಾಗುವುದರಿಂದ ಆರ್ಥಿಕ ಅನುಕೂಲಗಳು ಇವೆ. ಕೆಮಿಕಲ್ಸನ್ನು ಕಡಿಮೆ ಉಪಯೋಗ ಮಾಡಿಕೊಂಡು ಸಾವಯವವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳನ್ನು ಬೆಳೆಯೋದಾಗಲಿ ಅಥವಾ ಬೀಜಗಳನ್ನು ಉತ್ಪಾದನೆ ಮಾಡೋದರಿಂದ ರೈತರಿಗೆ ನಿವ್ವಳ ಒಂದು ಖರ್ಚು ಏನಾಗಿದೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಮತ್ತು ನಿವ್ವಳ ಆದಾಯ ಹೆಚ್ಚಿನ ಪ್ರಮಾಣದಲ್ಲಿ ಗಳಿಸಲಿಕ್ಕೆ ಅವರಿಗೆ ಸಹಾಯ ಆಗುತ್ತೆ. ಮತ್ತು ನಿರಂತರವಾಗಿ ಗುಣಮಟ್ಟ ನಾವು ಯಾವಾಗಲೂ ಕೂಡ ಪರೀಕ್ಷೆ ಮಾಡ್ತಾ ಇರೋದರಿಂದ ರೈತರು ಇಲ್ಲಿ ನಮ್ಮ ಒಂದು ಕೇಂದ್ರದಲ್ಲಿ ಬೀಜದ ಗುಣಮಟ್ಟವನ್ನು ಖಾತ್ರಿಯಾಗಿ ಅವರು ಉಪಯೋಗ ಮಾಡಿಸ್ಕೊಳ್ಬೋದು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಇದು ಸೀಡ್ ಪ್ರೊಸೆಸಿಂಗ್ ಮೆಷಿನ್ಸ್ ಅಂತ ಹೇಳ್ತೀವಿ. ಇಲ್ಲಿ 2-3 ಗುಣಮಟ್ಟದ ಬೀಜಗಳು ಸಪ್ರೇಟಾಗಿ ನಮಗೆ ಬರೋದರಿಂದ ಗುಣಮಟ್ಟದ ಬೀಜಗಳನ್ನು ನಾವು ಇಲ್ಲಿ ಈ ಒಂದು ಚಾನಲ್ನಲ್ಲಿ ನಾವು ಕಂಡುಕೊಳ್ತೀವಿ. ಸೊ ಇದರಲ್ಲಿ ದಪ್ಪ ಕಲ್ಲುಗಳು ಮತ್ತು ಸಣ್ಣ ಸಣ್ಣ ಜೊಳ್ಳು ಮತ್ತು ಅದೇ ರೀತಿಯಾಗಿ ತುಂಬ ಲೈಟಾಗಿರ್ತಕ್ಕಂಥ ಮೆಟೀರಿಯಲ್ ಸಪ್ರೇಟಾಗಿ ನಮಗೆ ಸಪ್ರೇಟ್ ಆಗುತ್ತೆ. ಸೊ ಇದು ಗ್ರಾವಿಟಿ ಸಪ್ರೇಟರ್ ಅಂತ ಹೇಳ್ತೀವಿ ನಾವು. ಸೊ ನೋಡ್ಲಿಕ್ಕೆ ನಮ್ಗೆ ಬೀಜ ಮೇಲ್ಗಡೆ ಚೆನ್ನಾಗೇ ಇರುತ್ತೆ, ಒಳಗಡೆ ಜೋಳ ಇರುತ್ತೆ. ಸೊ ಅದನ್ನು ಸಪ್ರೇಟ್ ಮಾಡೋದು ತುಂಬ ಕಷ್ಟ. ಸೊ ಈ ಗ್ರಾವಿಟಿ ಸಪ್ರೇಟರ್ ಮುಖಾಂತರ ಈ ಬೀಜಗಳನ್ನು ಜೋಳ ಬೀಜಗಳನ್ನು ನಾವು ಸಪ್ರೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲೇನಾಗುತ್ತೆ, ಗ್ರಾವಿಟಿ ಮೇಲೆ ಬೀಜಗಳ ಒಂದು ಗುಣಮಟ್ಟ ಸಪ್ರೇಟ್ ಆಗಿರೋದ್ರಿಂದ ನಮಗೆ ಬೇರೆ ಬೇರೆ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಮತ್ತು ಲೈಟ್ ಇಂಪ್ಯೂರಿಟೀಸ್ ಈ ಥರ ಇಲ್ಲಿ ಸ್ಟೋನ್ಸು, ಹೆವಿ ಇಂಪ್ಯೂರಿಟೀಸ್ ಈ ಥರದ್ದು ಬೇರೆ ಬೇರೆ ಸಪ್ರೇಟಾಗಿ ಬರೋದರಿಂದ ಸ್ಪೆಷಲಿ ವೆಜಿಟೇಬಲ್ ಬೀಜಗಳಲ್ಲಿ ಅಂದರೆ ತರಕಾರಿ ಬೀಜಗಳಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡ್ತೀವಿ. ಸೊ ಇದು ವೆಟ್ ಸೀಡ್ ಸಪ್ರೇಟರ್ ಅಂತ. ಈಗ ನಮಗೆ ಟೊಮ್ಯಾಟೊ, ಮೆಣಸಿನ್ಕಾಯಿ, ಬದನೆಕಾಯಿ ಈ ಥರದ ಬೀಜಗಳನ್ನು ನಾವು ತೆಗಿಲಿಕ್ಕೆ ಈ ಒಂದು ಮಷಿನ್ ನಾವು ಉಪಯೋಗ ಮಾಡ್ಕೊತೀವಿ. ಸೊ ಲಾರ್ಜ್ ಸ್ಕೇಲ್ ನಾವು ಬೀಜಗಳನ್ನು ತೆಗೆಯೋದು ತುಂಬ ಕಷ್ಟ. ಅಂದರೆ ಅದು ನೀರಿನಲ್ಲಿ ಹಾಕಿ ತೆಗಿತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಬಟ್ ಇಲ್ಲಿ ಏನು ಹಾಕಿದ್ರೆ ಏನಾಗುತ್ತೆ, ನಮಗೆ ಟೊಮ್ಯಾಟೊ, ಬದನೆಕಾಯಿ, ಮೆಣಸಿನ್ಕಾಯಿ ನೀವು ಹಸಿದೇ ಹಾಕಿಬಿಟ್ರೆ ಅಂದರೆ ಟೊಮ್ಯಾಟೊ ಹಣ್ಣಾದಮೇಲೆ ಹಾಕಿದ್ರೆ ನಮಗೆ ಬೀಜದ್ದು ಒಂದು ಕಡೆ ಬರುತ್ತೆ ಮತ್ತು ಜ್ಯೂಸ್ ಒಂದು ಕಡೆ ಬರುತ್ತೆ. ಹೀಗಾಗಿ ನಂತರ ಅದು ಬೀಜನ ವಾಶ್ ಮಾಡಿ ಡ್ರೈ ಮಾಡಿದ್ರೆ ನಮಗೆ ನೇರವಾಗಿ ಈ ಥರ ಬೀಜಗಳು ನಮಗೆ ಸಪ್ರೇಟಾಗಿ ಸಿಗುತ್ತೆ. ಇದು ಸೀಡ್ ಪ್ರೀ ಕ್ಲೀನರ್ ಅಂತ. ನಾವು ಯಾವಾಗ ರೈತರಿಂದ ಅಥವಾ ನಮ್ಮ ಕ್ಷೇತ್ರದಿಂದ ಏನು ಬೀಜಗಳನ್ನು ತರ್ತೀವಿ ನಮ್ಮ ಸೀಡ್ ಪ್ರೊಸೆಸರ್ಗೆ ಹಾಕೋಕ್ಕಿಂತ ಮುಂಚೆ ಈ ಒಂದು ಮಷಿನ್ನಲ್ಲಿ ನಾವು ಹಾಕ್ತೀವಿ. ಸೊ ಇದರಲ್ಲಿ ಕೂಡ ಸಾಕಷ್ಟು ಇಂಪ್ಯೂರಿಟೀಸ್ ಕ್ಲೀನ್ ಆಗುತ್ತೆ. ನಮಗೆ ಗುಣಮಟ್ಟದ ಬೀಜಗಳನ್ನು ತೊಗೊಂಡು ನಂತರ ಮತ್ತೆ ನಾವು ಸೀಡ್ ಪ್ರೊಸೆಸಿಂಗ್ ಮಷಿನ್ಗೆ ಅಳವಡಿಸ್ಕೊಳ್ತೀವಿ. ಆಸಕ್ತ ರೈತ ಬಾಂಧವರು ಬೀಜೋತ್ಪಾದನೆಯಲ್ಲಿ ತೊಡಗಿಸಿಕೊಳ್ಳಲು ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರವನ್ನ ಸಂಪರ್ಕಿಸಲು ಕೋರಲಾಗಿದೆ. ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ನಾನಿವತ್ತು ಬಂದಿರುವಂಥದ್ದು ವಿಶೇಷವಾಗಿರುವಂಥ ಜಾಗ. ಅದು ಒಂದು ರೀತಿಯಲ್ಲಿ ನನಗೆ ಕಾಡಿನ ಕಲ್ಪನೆಯನ್ನೇ ನೀಡ್ತಾ ಇದೆ. ಹಾಗಾದರೆ ನಾನು ಮಲೆನಾಡಿಗೆ ಬಂದಿರಬಹುದು ಅಂತ ನೀವು ಊಹೇನಾದರೂ ಮಾಡ್ತಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. ನಾನು ಬಂದಿರುವಂಥ ಜಾಗ ಅಂತಂದರೆ ಎಲ್ಲಿ ಮಳೆ ತುಂಬ ಕಡಿಮೆ ಬೀಳುತ್ತೋ, ಮಳೆ ನೆರಳಿನ ಪ್ರದೇಶ ಅಂತ ಕರೀತಾರಲ್ಲ, ಅಂತಹ ಪ್ರದೇಶ. ಊಹೆ ಮಾಡಬಹುದಾ? ಆದರೂ ನಾನೇ ಹೇಳಿಬಿಡ್ತೀನಿ. ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು, ಬೆಳ್ಳಾವಿ ಹೋಬಳಿ, ಮಶಣಾಪುರದ ಪ್ರಗತಿಪರ ರೈತರ ಒಂದು ಜಮೀನಿಗೆ ನಾನು ಬಂದಿದ್ದೇನೆ. ಇಲ್ಲಿರುವಂತಹ ತೋಟ ನನಗಂತೂ ಒಂದು ರೀತಿಯಲ್ಲಿ ಕಾಡಿನ ಕಲ್ಪನೆಯನ್ನೇ ನೀಡ್ತಾ ಇದೆ. ಯಾಕೆ ಈ ರೀತಿಯಲ್ಲಿ ಕಾಡಿನ ಕಲ್ಪನೆಯನ್ನು ನೀಡ್ತಾ ಇದೆ ಅನ್ನೋದನ್ನು ನೇರವಾಗಿ ಆ ಪ್ರಗತಿಪರ ರೈತರನ್ನೇ ಮಾತಾಡ್ಸೋಣ. ಬನ್ನಿ, ಮತ್ತಿನ್ಯಾರೂ ಅಲ್ಲ, ಮೃತ್ಯುಂಜಯ ಅವ್ರನ್ನ ಮಾತಾಡ್ಸೋಣವಾ? ಇಷ್ಟೆಲ್ಲ ವೈವಿಧ್ಯಮಯ ಸಸಿಗಳನ್ನು, ಬೆಳೆಗಳನ್ನು ಕಂಡಾಗ ಈ ಜಮೀನು ಇರುವುದು
ಮಲೆನಾಡಿನಲ್ಲಿ ಎಂದು ನಿಮಗೆ ಅನಿಸಬಹುದು. ಆದರೆ ಇದು ಬೆಂಗಳೂರಿನ ಬಳಿಯೇ ಇರುವ ತುಮಕೂರು ಜಿಲ್ಲೆ, ಕಲ್ಪ ವೃಕ್ಷಗಳ ನಾಡು. ಹೀಗೆ ಈ ತೋಟ ಹಸಿರಿನಿಂದ ನಳಿಸುತ್ತಿರುವುದರ ಹಿಂದೆ 15 ವರ್ಷಗಳ ಶ್ರಮವಿದೆ. ಪ್ರಗತಿಪರ ರೈತರೊಬ್ಬರ ಛಲವಿದೆ. ಆ ಕೃಷಿಕರೇ ಮೃತ್ಯುಂಜಯ. ಮೃತ್ಯುಂಜಯ ಅವರೇ ನಮಸ್ಕಾರ. ನಮಸ್ತೆ ಸರ್. ಮೃತ್ಯುಂಜಯ ಅವರೇ, ಏನು ನಿಮ್ಮ ತೋಟ ನೋಡ್ತಿದ್ರೆ ನಮಗಂತೂ ತುಂಬ ಖುಷಿ ಅನ್ನಿಸ್ತಾ ಇದೆ. ಈಗ ಈ ತೋಟ ಈ ಥರದ್ದೆಲ್ಲ ಮಾಡ್ಕೊಂಡು ಬಂದಿದ್ದೀರಲ್ಲ, ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಾ ಸರ್? ಇಲ್ಲಿಗಾಲಿ ಒಂದು 15 ವರ್ಷ ಆಗಿದೆ ಸರ್ ನಾವು ತೋಟ. 15 ವರ್ಷ? ಅಂದರೆ ಯಾವಾಗಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ? ಈಗ ನಾನು 15 ವರ್ಷದಲ್ಲಿ ನಾನು ಮಲೆನಾಡಿಗೆ ಹೋಗಿದ್ದೆ ಸರ್ ನೋಡೋಕ್ಕೆ ಅಂತೇಳಿ. ಅಲ್ಲಿ ಕಾಫಿ, ಏಲಕ್ಕಿ, ಮೆಣಸೆಲ್ಲ ಬೆಳೆದಿದ್ರಲ್ಲ, ನಾನೇನು ಮಾಡಿದೆ, ನಾವು ಯಾಕೆ ಬೆಳಿಬಾರ್ದು, ನಮ್ಮ ತುಮಕೂರು ತಾಲೂಕಿನಲ್ಲಿ ಒಂದು ತಲೆಗೆ ಓಡ್ತು ಸರ್. ಹಾಗಾಗಿ ಅಲ್ಲಿಂದ ಸ್ವಲ್ಪ ಸಸಿ ತಂದೆ, ಮೆಣಸಿನ ಬಳ್ಳಿ ತಂದೆ, ತೆಂಗಿನ ಬುಡಕ್ಕಾಕ್ತೆ, ಮೆಣಸು ಬಂತು. ಏಲಕ್ಕಿ ಸ್ವಲ್ಪ ಟ್ರೈಯಲ್ಲಿ ತಗೊಂಬಂದೆ, ನೋಡಿದ್ರೆ ಅದು ಬೆಳೆ ಬಂತು. ಹಾಗಾಗಿಬಿಟ್ಟು ಇವತ್ತು ಮಲೆನಾಡಲ್ಲಿ ಬೆಳೆಯುವಂಥ ಬೆಳೆಗಳು ನಾವು ಯಾಕೆ ನಮ್ಮ ತುಮಕೂರು ತಾಲೂಕಲ್ಲಿ ಬೆಳಿಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿಯೊಂದು ತಂದು ನಾನು ಪ್ರಾಕ್ಟಿಕಲ್ ಮಾಡಿದೆ ಸರ್. ಎಲ್ಲ ಸಕ್ಸಸ್ ಆಯಿತು ಸರ್. ಅದೇ ಅದಕ್ಕೆ ನೋಡ್ತಾ ಇದ್ದ ನನಗೆ ಮಲೆನಾಡು ಬರ್ತಾ ಇದೆ. ಒಂದು ರೀತಿಯಲ್ಲಿ ಈಗ ನೀವು ಹೇಳಿದ್ಮೇಲೆ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ನೀವು ಇದನ್ನ ಮಲೆನಾಡು ಮಾಡಿದೀರಾ. ಇಲ್ಲಿ ಮಳೆ ಬಿದ್ದರೆ ಮಾತ್ರ ಅನ್ನೋಂಥ ಪ್ರದೇಶದಲ್ಲೂ ಕೂಡ ನೀವು ಮಲೆನಾಡು ಮಾಡಬಹುದು ಅನ್ನೋದನ್ನ ಈಗ ತೋರಿಸಿದ್ದೀರಾ. ಹೌದು ಸರ್, ಪ್ರತಿಯೊಬ್ಬ ರೈತರಿಗೂ ನಾನು ಅದೊಂದು ಸಾಬೀತು ಮಾಡಿದೆ ಸರ್. ತಮ್ಮ ತಂದೆಯ ಕಾಲದಿಂದಲೂ ಒದಗಿ ಬಂದ ಕೃಷಿ ಪದ್ಧತಿಯನ್ನು ಆಸಕ್ತಿಯಿಂದ ಬದಲಾಯಿಸಿಕೊಂಡ ಕುರಿತು ಅವರ ಮಾತುಗಳಲ್ಲೇ ಕೇಳೋಣ. ತಂದೆ ತಾತ ಹೀಗೆ ಆಗ್ಲಿಂದನೂ ಮಾಡ್ಕೊಂಡ್ ಬಂದಿರೋದ ಅಥವಾ ನೀವೇ ಆರಂಭ ಮಾಡಿರೋದ? ಇಲ್ಲ ಸರ್, ಮುಂಚೆ ಎಲ್ಲ ನಮ್ಮ ತಂದೆಯವರೆಲ್ಲ ರಾಗಿ ಬೆಳೆ ಬೆಳೀತಿದ್ರು ಸರ್. ನಾವು ಬೋರ್ ಹಾಕಿ ಯಾಕೆ ನಾವು ತೆಂಗು ಅಡಿಕೆ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಒಂದು ಬೋರ್ ಹಾಕ್ಸಿದೆ ಸರ್. ಬೋರ್ ಹಾಕ್ಸಿದ್ಮೇಲೆ ಸೀಮೆಹಸು ಇತ್ತು, ಸೀಮೆಹಸು ಸಗಣಿ ಬೇಕಲ್ವ, ಆಮೇಲೆ ರೇಷ್ಮೆ ಮಾಡಿದೆ. ಇವೆಲ್ಲ ಮಾಡಿದ್ಮೇಲೆ ನಮ್ಗೆ ಇವೆಲ್ಲ ನೋವಿಗಿಂದ ಆರಾಮಾಗಿ ತೆಂಗು ಅಡಿಕೆ ಮಾಡಿದ್ರೆ ನಮ್ಗೆ ಅದರಲ್ಲಿ ಒಳ್ಳೆ ಕಮರ್ಷಿಯಲ್ ಆಗಿ ದುಡ್ಡು ಜಾಸ್ತಿ ಗಳಿಸ್ಬೋದು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಅಪ್ಪಾಜಿಯವರು ಮಾಡಿದ್ದನ್ನೆಲ್ಲ ಹೊರತುಪಡಿಸಿ ನಾನು ನಮ್ಮಲ್ಲಿ ಯಾಕೆ ಮಾಡ್ಬೋದು ತೆಂಗು ಅಡಿಕೆ ಅಂತೇಳಿ ಒಂದೂವರೆ ಎಕರೆ 2 ಎಕರೆ ಇತ್ತು ಸರ್ ನಮ್ಮ ಅಪ್ಪಾಜಿಯವ್ರಿಗೂ. ನನ್ನ ಭಾಗಕ್ಕೆ ಒಂದು 4 ಎಕರೆ, ಒಂದು ತಿರ್ಗಿ ಒಂದು 4 ಎಕರೆ ಜಮೀನು ತಗೊಂಡು ಅಲ್ಲಿನ ಸಸಿಗಳನ್ನೆಲ್ಲ ನಾನು ಬೆಳೆಸಿ ನಾನೇ ಇದನ್ನು ಸ್ವತಃ 8 ಎಕರೆಲ್ಲೂ ತೆಂಗು ಅಡಿಕೆ ಮಲ್ಟಿಪರ್ಪಸ್ ಎಲ್ಲ ಮಾಡಿ ಇವತ್ತು ಇದು ಮಾಡಿದ್ದೀನಿ. ಕಾಲವು ಬದಲಾಗುತ್ತಿದೆ, ಅದೇ ರೀತಿಯಲ್ಲಿ ಬೆಳೆಗಳ ಬೆಲೆಗಳೂ ಕೂಡ. ಜೀವನ ನಿರ್ವಹಿಸಲು ಏಕ ಬೆಳೆಯನ್ನೇ ಅವಲಂಬಿಸದೆ ಮಿಶ್ರ ಬೆಳೆಯನ್ನು ಅನುಸರಿಸಲೇಬೇಕು ಎಂಬುದು ಮೃತ್ಯುಂಜಯ ಅವರ ಅನುಭವದ ಮಾತು. ಹಿಂದೆ ನಿಮ್ಮ ತಂದೆ ಬೆಳೆಯುವಂಥ ಸಂದರ್ಭದಲ್ಲಿ ಆಗ ಇದ್ದ ಲಾಭಕ್ಕೂ ಈಗ ನೀವು ಈ ಥರ ಎಲ್ಲ ಬೆಳೆದು ತಿಳ್ಕೊಂಡು ನಾವು ಈ ರೀತಿ ಮಾಡಬಹುದು ಅಂತ ಅನ್ಕೊಂಡು ನೀವು ಮಾಡಿದ್ದೀರಲ್ಲ, ಈಗಿನ ಪರಿಸ್ಥಿತಿಗೂ ವ್ಯತ್ಯಾಸ ನೋಡೋದಾದ್ರೆ ಲಾಭ ಎಲ್ಲಿದೆ ಅಂತೀರಾ ಸರ್? ಈಗ ಹಿಂದೆ ನಮ್ಮ ತಂದೆಯವರು ಮಾಡ್ತಿದ್ದಾಗ ನಮ್ಮ ಒಂದು kg ಅಡಿಕೆ ಇವತ್ತು 100 ರೂಪಾಯಿ ಇತ್ತು ಸರ್. 80ರಿಂದ 100 ರೂಪಾಯಿ ಇತ್ತು. ಇವತ್ತು ಅದೇ 500 ರೂಪಾಯಿ ಆಗಿದೆ ಸರ್ ಅಡಿಕೆ. ನಮ್ಮ ತಂದೆಯವ್ರ ಕಾಲದಲ್ಲಿ ಬರೀ 100 ರೂಪಾಯಿ ಇತ್ತು ಅಷ್ಟೇ ಅಡಿಕೆ. ತೆಂಗಿನಕಾಯಿ ಎಷ್ಟು ಸರ್? 2 ರೂಪಾಯಿ 1 ರೂಪಾಯಿ ತೆಂಗಿನಕಾಯಿ ಇತ್ತು. ಇವತ್ತು ತೆಂಗಿನಕಾಯಿ ಕೂಡ ಹಸಿ ಕಾಯಿನೇ 70-80 ರೂಪಾಯಿ ತೆಂಗಿನಕಾಯಿ ಹೋಗುತ್ತೆ. ಜೊತೆಗೆ ಕೊಬ್ಬರಿ ಮಾಡಿದರೆ ನಮಗೆ 30,000 ರೂಪಾಯಿ ಆದಾಯ ಗಳಿಸ್ಬೋದು ಸರ್. ನನ್ನ ಕಾನ್ಸೆಪ್ಟ್ ಏನು ಅಂದರೆ, ಇವತ್ತು ತೆಂಗಿನೊಳಗೆ ಮಿಶ್ರ ಬೆಳೆಯಾಗಿ ಕಾಫಿ, ಏಲಕ್ಕಿ, ಜಾಕಾಯಿ, ಆಮೇಲೆ ದೇಶಿ ವಿದೇಶಿ ತಳಿಗೆ ಸರ್ ಒಂದಲ್ಲ ಸರ್, ಹಣ್ಣಿನ ಗಿಡಗಳನ್ನು ಸಹ ಎಲ್ಲ ಮಾಡಿದ್ವಿ. ಈಗ ಬರೀ ತೆಂಗು ಅಡಿಕೆಯಲ್ಲಿ ಮಾತ್ರ ಆದಾಯ ತಂತಿದ್ವಿ. ಜೊತೆಗೆ ಇಂಟರ್ ಕ್ರಾಪ್ ಆಗಿ ನಾವು ಬೇರೆ ಬೇರೆ ಬೆಳೆ ಬೆಳೆದಾಗ ನಮಗೆ ಆದಾಯ ಜಾಸ್ತಿ ದ್ವಿಗುಣ ಆಗುತ್ತೆ ಸರ್. ಹಾಗಿದ್ರೆ ನೀವು ಇಷ್ಟೆಲ್ಲ ಬೆಳೆದಿದ್ದೀನಿ ಅಂತ ಹೇಳ್ತಿದ್ರಲ್ಲ, ಬನ್ನಿ ಹಾಗಿದ್ರೆ ನೋಡೋಣ. ಆಯ್ತು ಸರ್, ನೋಡಿ. ಮರದಲ್ಲಿ ದ್ರಾಕ್ಷಿ ತೂಗಾಡುವುದನ್ನ ಕಂಡಿದ್ದೀರಾ? ಬಿಸಿಲಿನಲ್ಲೂ ಆಪಲ್ ಚಿಗುರಿಸಬಹುದೇ? ಬಣ್ಣ ಬಣ್ಣದ ಸಪೋಟಾಗಳನ್ನ ನೋಡಿದ್ದೀರಾ? ಈ ವೈವಿಧ್ಯಮಯ ತೋಟಗಾರಿಕೆಯ ಬೆರಗನ್ನು ಕಣ್ತುಂಬಿಸಿಕೊಳ್ಳಬೇಕಾದರೆ ಪ್ರಗತಿಪರ ಕೃಷಿಕ ಮೃತ್ಯುಂಜಯ ಅವರ ತೋಟಕ್ಕೆ ಹೋಗಲೇಬೇಕು. ದ್ರಾಕ್ಷಿ ತೋರಿಸಿದ್ರೆ ಆ ದ್ರಾಕ್ಷಿನಲ್ಲಿ ಆ ಗಿಡದಲ್ಲಿ ದ್ರಾಕ್ಷಿ ನೋಡ್ತೇವೆ. ಯಾಕೆಂದ್ರೆ ಗೊಂಚಲು ಬಳ್ಳಿಯಲ್ಲಿ ಬರುವಂಥದ್ದು ನೋಡಿದ್ರಿ, ನಮ್ದು ಡಿಫ್ರೆಂಟ್ ಸರ್. ನಾವು ಮರದಲ್ಲಿ ಅಂದರೆ ಮರದಲ್ಲಿನೇ ಸಹ ದ್ರಾಕ್ಷಿ ಬರುವಂಥ ವ್ಯವಸ್ಥಿತ ಕಲ್ಪಿಸಿದ್ದೀವಿ ಸರ್. ಮತ್ತೆ ಆಪಲ್ ನೋಡಿದೆ ನಾನು, ಆಪಲ್ ಕೂಡ ತುಂಬ ಆಪಲ್ ಬಂದಿದೆ ಸರ್. ಹಣ್ಣ ಹರಿಮಾನ್ ಅಂತ 2 ಜಾತಿ ಇದೆ ಸರ್. ಎಷ್ಟು ಬಿಸಿಲು ಎಷ್ಟಿದಾದರೂ ನಮ್ಮಲ್ಲೂ ಸಹ ಆಪಲ್ ಬರ್ತಾ ಇದೆ. ಆಮೇಲೆ ನಮ್ಮ ಸಸಿ ತೊಗೊಂಡಿದ್ದಲ್ಲ ಸರ್, ತುಂಬ ಚೆನ್ನಾಗಿ ಬಿಟ್ಟಿದೆ ಅಂತೇಳಿ ನಮಗೆ ವಾಟ್ಸಪ್ಪಲ್ಲೂ ಸಹ ಆಪಲ್ ಬೆಳಿಬೋದು ಅಂತ ನಮಗೆಲ್ಲ ಕಳಿಸ್ಕೊಟ್ಟಿದ್ದಾರೆ ಸರ್. ನೀವು ಎಷ್ಟು ಬೆಳೆಗಳನ್ನು ಎಲ್ಲೆಲ್ಲಿ ಎಷ್ಟು ಪ್ರದೇಶದಲ್ಲಿ ಬೆಳಿತಿದ್ದೀರಾ ಸರ್? ಒಟ್ಟು 8 ಎಕರೆ ಸರ್ ನಮ್ಮದು. ಆಮೇಲೆ 0 ಕಲ್ಟಿವೇಶನ್ ಸರ್ ನಮ್ಮದು. ಗೇಮೇಲ ನ್ಯಾಚುರಲ್ ಫಾರ್ಮ್. ನಾವು ಒಂದು ಸ್ವಲ್ಪ ಗೊಬ್ಬರನೂ ಸಹ ಹಾಕ್ತಾ ಇಲ್ಲ ಸರ್. ನಮ್ಮಲ್ಲಿ ಏನು ಬರುತ್ತೆ ತ್ಯಾಜ್ಯ
ಎಡಮಟ್ಟೆ ಕೊಬ್ಬರಿ ಮಟ್ಟೆ ಅದನ್ನೇ ಚಾಪ್ ಕಟ್ಟರ್ ಇದೆ. ಆ ಚಾಪ್ ಕಟ್ಟರಲ್ಲಿ ಕಟ್ ಮಾಡಿ ಅದನ್ನ ನಾವು ಮಲ್ಚಿಂಗ್ ಆಗಿ ಗೊಬ್ಬರವಾಗಿ ಯೂಸ್ ಮಾಡ್ತೀವಿ. ಜೊತೆಗೆ ನಾಟಿ ಹಸುಗಳು ಇಟ್ಕೊಂಡಿದ್ದೀವಿ ಸರ್. ಜೀವಾಮೃತ ಮೇಂಟೈನ್ ಮಾಡ್ತಿದ್ವಿ ಸರ್. ಜೀವಾಮೃತ ಮಾಡಿದ್ರೆ ನಮ್ಮಲ್ಲಿರುವಂಥ ಜೀವಾಣುಗಳು ಮೇಲ್ ಬರುವಂಥ ವ್ಯವಸ್ಥೆ ಇದೆ. ಇವಾಗ ಏನಾಯ್ತು ಅಂದರೆ ರೈತರು ಗ್ಲೈಸಿಲ್ ಅಂತೇಳಿ ಸತ್ಯ ಒಣಗಬೇಕು ಅಂತ ಬೇಗ ಎಣ್ಣೆ ಹೊಡಿತಾರೆ. ಹಂಗಾಗಿ ನಮ್ಮ ಜೀವಾಣುಗಳು ಏನಾಗುತ್ತೆ ಅಂದರೆ ಭೂಮಿ ಒಳಗೆ ಹೋಗ್ತಾ ಇದೆ ಸರ್. ಆ ಜೀವಾಣುಗಳನ್ನ ಮೇಲ್ ತರೋಂಥ ವ್ಯವಸ್ಥೆ ಮಾಡ್ಕೊಂಡ್ರೆ ನಮ್ಗೆ ಯಾವ ಗೊಬ್ಬರದ ವ್ಯವಸ್ಥೆ ಇರಲ್ಲ ಸರ್. ನಮ್ಮಲ್ಲಿ ಬರುತ್ತಲ್ಲ ಸರ್, ಎಡಮಟ್ಟೆ ಕೊಬ್ಬರಿ ಮಟ್ಟೆ ಎಲ್ಲ ಪೌಡ್ರ್ ಮಾಡಿಬಿಟ್ಟು ಅದನ್ನೇ ಮಲ್ಚಿಂಗಾಗಿ ಯೂಸ್ ಮಾಡ್ತೀವಿ. ಆ ಪುಡಿ ಹಾಕೋದ್ರಿಂದ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ. ಇವತ್ತು ನೀರಿನ ಪ್ರಭಾವ ತಮಗೂ ಗೊತ್ತಿದೆ. ಹೌದು ಹೌದು. ಮಲ್ಚಿಂಗ್ ಮಾಡಿದ್ರೆ ಇವತ್ತು ಬಿಟ್ಟಿದ್ದು ನೀರು ತೇವಾಂಶ ಹಾರದಂತೆ ಇಟ್ಕೊಳ್ಳುತ್ತೆ, ಪ್ಲಸ್ ಗೊಬ್ಬರವಾಗಿ ಆಗುತ್ತೆ ಸರ್. ಆಮೇಲೆ ನೋಡಿ ಸರ್, ಇದು ರೆಡ್ ಸಪೋಟ ಸರ್, ವೈಟ್ ಸಪೋಟ ಇದೆ, ಬ್ಲ್ಯಾಕ್ ಸಪೋಟ ಇದೆ, ಒಂದು 4 ಜಾತಿ ಸಪೋಟ ಕೂಡ ಇದೆ ಸರ್. ಮ್ಯಾಂಗೋಸ್ಟೈನು, ರಾಂಬುಟನು, ಲೀಚಿ, ಅಬಿಯು, ವಾಟರ್ ಆಪಲಲ್ಲಿ ಒಂದು 5-6 ವೆರೈಟೀಸ್ ಇದೆ. ಅದನ್ನು ಸಹ ನಾವು ಬೆಳೆದಿದ್ವಿ. ಆಮೇಲೆ ಸ್ಪೈಸಸ್ಸು, ಆಲ್ ಸ್ಪೈಸು, ಚಕ್ಕೆ, ತೇಜ್ಪತ್ತ, ಸ್ಪೈಸಸ್ಸಲ್ಲಿ ಸುಮಾರು ವೆರೈಟೀಸ್ ಇದೆ. ಆಮೇಲೆ ನೋಡಿ ಸರ್, ಅದು ಏಲಕ್ಕಿ ಅಂದರೆ ಮಲ್ಟಿಪರ್ಪಸ್ ಆಗಿ ಏಲಕ್ಕಿ, ಕಾಫಿ, ಮೆಣಸು, ಜಾಕಾಯಿ. ಇವತ್ತು ನಮ್ಮ ರೈತರು ಏನು ಗೊತ್ತಾ ಸರ್, ಯಾರು ಮಿಶ್ರ ಬೆಳೆ ಮಳಿತಾರೆ ಅವರಿಗೆ ಸ್ವಲ್ಪ ಆದಾಯ ದ್ವಿಗುಣ ಆಗುತ್ತೆ. ಕಸವೇ ರಸ ಎನ್ನುತ್ತಾ ರಾಸಾಯನಿಕ ಮುಕ್ತವಾಗಿ ಬೇಸಾಯ ಕೈಗೊಳ್ಳುವ ಸಲುವಾಗಿ ಸಾಕಷ್ಟು ಹೆಜ್ಜೆಗಳನ್ನ ಅನುಸರಿಸಬೇಕಾಗುತ್ತದೆ. ಅವುಗಳಲ್ಲಿ ಜೀವಾಮೃತ ತಯಾರಿ, ಗೊಬ್ಬರಗಳ ಬಳಕೆ ಇವೇ ಮೊದಲಾದವುಗಳು ಸೇರಿವೆ. ಏನು ಹೇಳಿ, ನ್ಯಾಚುರಲ್ ಫಾರ್ಮ್. ಇವಾಗ ನೋಡಿ, ನಮ್ಮ ತೋಟದಲ್ಲಿ ನೋಡಿ ಗೇಮಿ ಮಾಡಿಲ್ಲ ಸರ್. 20 ವರ್ಷ ಆಗಿದೆ ನಮ್ಮ ತೋಟದಲ್ಲಿ. ಟ್ರ್ಯಾಕ್ಟ್ರ್ ಇದೆ, ಎಲ್ಲ ಇದೆ, ಬಟ್ ನಾವು ಗೇಯಿಸಲ್ಲ ಸರ್. ನಮ್ಮಲ್ಲಿ ಅಕಸ್ಮಾತ್ ಸೆತ್ತೆ ಹುಡ್ತದೆ ಸರ್, ವೀಡ್ ಕಟ್ಟರ್ ಇದೆ. ವೀಡ್ ಕಟ್ಟರಲ್ಲಿ ಒಂದು ಸಾರಿ ನಾವು ಸೆತ್ತೆ ಹೊಡ್ಕೊಂತೀವಿ. ಮತ್ತು ನಮ್ಮದು ಏನು ತೋಟದಲ್ಲಿ ಬರುವಂಥ ತ್ಯಾಜ್ಯಗಳನ್ನು ಉಪಯೋಗಿಸ್ಕೊಂಡ್ಬಿಡ್ತೀವಿ. ಈಗ ನೋಡಿ ಸರ್, ನಮ್ಗೆ ರೈತರಿಗೆ ಜೀರೋ ಕಲ್ಟಿವೇಷನ್ ಮಾಡ್ಕೊಂಡ್ರೆ ಗೇಮೇ ದುಡ್ಡು ಉಳಿತಲ್ಲ ಸರ್, ಮಾಡಬೇಕು. ಆಮೇಲೆ ಸಮೃದ್ಧಿಯಾಗಿ ಬೆಳೆ ಬರುತ್ತೆ. ಅಂದ್ರೆ ನೀವು ಹೇಳ್ತಿರೋದೇನು ಅಂತಂದ್ರೆ, ಈ ಕಸ ಅನ್ನೋದು ಇದೆಯಲ್ಲ, ಹೌದು ಸರ್, ಕಸನೇ ರಸ ಮಾಡ್ಕೋಬಹುದು ಅಂತ ಹೇಳ್ತೀರಾ? ಖಂಡಿತವಾಗಿ ಸರ್, ಅದೇ ನಾನು ಹೇಳ್ತೀನಿ, ಕಸನೇ ರಸ. ಜೀವಾಮೃತವನ್ನು ಹೇಗೆ ತಯಾರು ಮಾಡ್ಕೊಳ್ತೀರಾ, ಹೇಗೆ ಸರ್? ಜೀವಾಮೃತ ಅಂದರೆ ಒಂದು 200 ಲೀಟ್ರ್ ಡ್ರಮ್ಗೆ 10 kg ಸಗಣಿ, 2 kg ಬೆಲ್ಲ, ಅಂದರೆ ಬೆಲ್ಲ ಅಂದರೆ ಆರ್ಗ್ಯಾನಿಕ್ ಬೆಲ್ಲ, 2 kg ದ್ವಿದಳ ಪೌಡರು, ಜೊತೆಗೆ ನಮ್ಮ ಭೂಮಿಯ ಉಳಿದು ಒಂದು ಬಕ್ಸೆ ಮಣ್ಣು, ಜೀವಾಣುಗಳು ಬರಬೇಕಲ್ಲ ಸರ್. 200 ಲೀಟ್ರ್ ನೀರಿಗೆ ಆ 3 ಹಾಕಿ 9 ದಿವಸ ಬೆಳಿಗ್ಗೆ ಎದ್ದು ಅದನ್ನು ತಿರುಗಿಸ್ಬೇಕು ಸರ್. ತಿರುಗಿಸಿದ ನಂತರ 9 ದಿನದ ಮೇಲೆ ನಮ್ಮ ಏನು ತೆಂಗಿನ ಗಿಡಕ್ಕೆ 2 ಲೀಟ್ರು, ಅಡಿಕೆಗೆ 1 ಲೀಟ್ರ್, ಇನ್ನು ಫ್ರೂಟ್ಸ್ಗೆಲ್ಲ ಅವರವರ ವಯಸ್ಸಿಗೆ ತಕ್ಕನಾಗಿ ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್. ಇದರಲ್ಲಿ ಡ್ರಿಪ್ಪಲ್ಲಿ ಹೋಗಿ ಮಾಡಿದ್ದೀವಿ ಸರ್ ಜೀವಾಮೃತನ. ಈ ಕಾಡಿನ ಕಲ್ಪನೆಯಲ್ಲೇ ನೀವು ಬೆಳಿತೀರೋದ್ರಿಂದ ಈ ಗಿಡದಿಂದ ಗಿಡಕ್ಕೆ ಎಷ್ಟೆಷ್ಟು ಅಂತರಗಳಿದೆ ಅಂತ ಸರ್? ಅದು ತೆಂಗಿನ ಮಧ್ಯೆ ಅಡಿಕೆ ಮಧ್ಯದಲ್ಲಿ ನಾವು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಕಾಫಿ, ಏಲಕ್ಕಿ, ಮೆಣಸು ಹೀಗೆ ಡಿಫ್ರೆಂಟು ಮಲ್ಟಿಪರ್ಪಸ್ಸಾಗಿ ಇಂಟರ್ ಕ್ರಾಪ್ ಮಿಶ್ರ ಬೆಳೆ ಮಾಡಿದಾಗ ನಮ್ಮ ರೈತರಿಗೆ ಏನಾದ್ರು ಗೊತ್ತಾ ಸರ್, ಒಂಚೂರು ಒಂದರಲ್ಲಿ ತೆಂಗಿನಕಾಯಿ ರೇಟ್ ಕಮ್ಮಿ ಆಯ್ತು ಅಂದರೆ ಏಲಕ್ಕಿಲಿ ತೊಗೊತೀವಿ, ಏಲಕ್ಕಿ ಕಮ್ಮಿ ಆಯಿತು ಅಂದರೆ ಕಾಫಿಯಲ್ಲಿ ತೊಗೊತೀವಿ, ಅದು ಬೇಡ ಅಂದರೆ ಮೆಣಸಲ್ಲಿ ಬರುತ್ತೆ. ಆಮೇಲೆ ಬೇರೆ ಬೇರೆ ವೆರೈಟೀಸು ಫ್ರೂಟ್ಸ್ ಎಲ್ಲ ಹಾಕಿದ್ರು ಸರ್. ಪ್ರತಿಯೊಂದರಲ್ಲೂ ನಾವು ದಿನನಿತ್ಯ ರೈತ 10 ರೂಪಾಯಿ ನೋಡೋಂಗಿದ್ರೆ ಮಾತ್ರ ಒಂದು ಇದಿರುತ್ತೆ ಸರ್. ಹೌದು ಹೌದು. ಎಲ್ಲೋ ನಾವು 6 ತಿಂಗಳಿಗೆ ಒಂದ್ಸರಿ ಕೊಬ್ಬರಿ ಮಾರಿ ಆ ಬರೋ ಒಂದು ದುಡ್ಡಲ್ಲಿ ನಾವು ಮೇಂಟೈನ್ ಮಾಡೋಕ್ಕಲ್ಲ. ಈಗ ಮಿಶ್ರ ಬೆಳೆ ಬೆಳೆದಾಗ ಏನಾಗುತ್ತೆ ಅಂದರೆ ನಮ್ಮ ಆದಾಯ ದ್ವಿಗುಣ ಆಗುತ್ತೆ ಸರ್. ದ್ವಿಗುಣ ಆಗೋದ್ರಿಂದ ನಮಗೆ ಪ್ರಯೋಜನ ಆಗುತ್ತೆ. ನಿಮಗೆ ಎಷ್ಟೆಷ್ಟು ಆದಾಯ ಯಾವ್ಯಾವ್ದ್ರಲ್ಲಿ ಬರುತ್ತೆ ಅಂತೀರಾ? 25 ಲಕ್ಷ ರೂಪಾಯಿವರೆಗೂ ನಾನು ಒಂದು ವರ್ಷದಲ್ಲಿ ಅಡಿಕೆ, ಮೆಣಸು, ಕಾಫಿ, ಏಲಕ್ಕಿ, ಬೇರೆ ಫ್ರೂಟ್ಸ್ ಐಟಮ್ಸ್ ಎಲ್ಲ ಅದನ್ನು ಒಂದು 25 ಲಕ್ಷದ ದುಡ್ಡನ್ನು ನಾವು ರೊಟೇಟ್ ಮಾಡ್ತೀವಿ. ಹೌದಾ? ಎಷ್ಟೋ ಜನ ನಮ್ಮ ಯುವಕರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಭೂಮಿ ಇರುತ್ತೆ ಅವ್ರ ಹತ್ರ. ಹೌದು ಸರ್. ಆದ್ರೆ ಬಿಟ್ಬಿಟ್ಟು ಇಲ್ಲಿರುವಂತ ಒಂದು ಫಲವತ್ತಾದ ಚಿನ್ನನೇ ಬಿಟ್ಬಿಟ್ಟು ಹೌದು ಸರ್ ಹೋಗಿ ಕೆಲಸ ಬೆಂಗಳೂರಿನೆಲ್ಲ ಅಥವಾ ಇನ್ನೆಲ್ಲ ಒಂದು ನಗರಗಳಲ್ಲಿ ಮಾಡಬೇಕು ಅಂತ ಹೋಗಿ ಬರೀ 10-20 ಸಾವಿರಕ್ಕೆಲ್ಲನೂ ಕೆಲಸ ಮಾಡ್ತಿರ್ತಾರೆ. ಅಂಥವ್ರಿಗೆ ನಿಮ್ಮ ಮಾರ್ಗದರ್ಶನ ತುಂಬಾ ಮುಖ್ಯ ಆಗಿದೆ. ನಿಜವಾಗ್ಲೂ ಸರ್, ಈಗ ನನ್ನ ಮಾದರಿನ ನಮ್ಮ ಯುವಕರು ಉಪಯೋಗಿಸ್ಕೊಂಡ್ರೆ ಸರ್, ಇವತ್ತು ನಾವು 2 ಆಳಿಗೆ ನಾನು ಕೆಲಸ ಕೊಟ್ಟಿದ್ದೀನಿ ಸರ್. ನಮ್ಮದು ನರ್ಸರಿ ಇದೆ, ಪ್ರತಿಯೊಂದು ಕೆಲಸ ಮಾಡೋಕ್ಕೆ 2 ಆಳಿಗೆ ಅವರಿಗೆ ಜೀವನ ಕಲ್ಪಿಸಿದ್ದೀನಿ. ಜೊತೆಗೆ ನಮ್ಮ ಯೂತ್ಸ್ ಏನು ಮಾಡಿದ್ದಾರೆ ಅಂದರೆ ಆ ಕಾನ್ಸೆಪ್ಟ್ ಬಿಟ್ಬಿಟ್ಟಿದ್ದಾರೆ ಸರ್. ಈಗ ನನ್ನ ಮಾದರಿ ಎಷ್ಟೋ ಜನ ಇಂಜಿನಿಯರ್ಸ್ ಎಲ್ಲ ಬಂದು ನೋಡಿ ವ್ಯವಸಾಯದಲ್ಲಿ ತೊಡಗಬೇಕು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನನಗೆ ಎಷ್ಟು ಆಶ್ಚರ್ಯ ಅಂದರೆ ಸರ್, ಒಬ್ಬ ಇಂಜಿನಿಯರ್ ಸ್ಟೂಡೆಂಟ್ಸು ಇವತ್ತು ಸಂಬಳ ತೊಗೊಂಡವ್ರು ಬಂದು ರೈತನ ಇದಂದರೆ ಅಂದರೆ ಅವ್ರಿಗೆ ಏನು ಕಾನ್ಸೆಪ್ಟ್ ಏನಾಗಿದೆ ಅಂದರೆ ನಮ್ಮದನ್ನೆಲ್ಲ ನೋಡಿ ನಾವ್ಯಾಕೆ ಮಾಡಬಾರ್ದು ಅಂತ ಅಂದು ಎದೆಗುಂದಬಾರ್ದು ಸರ್. ನಾವೆಲ್ಲ ಬೇರೆ ಬೇರೆ ಕಡೆ ಎಲ್ಲ ನೋಡ್ಕೊಂಡು ಬಂದ್ವಿ. ಅದೇ ರೀತಿಯಲ್ಲೇ ಮಾವೆಲ್ಲ ನೋಡ್ತಾ ಇದ್ದೀವಿ ನಾವು. ಈ ರೀತಿಯಲ್ಲಿ ಏನು ಗಿಡಗಳೆಲ್ಲ ನೀವೆಲ್ಲ ಇಷ್ಟೆಲ್ಲ ಬೆಳೆದಿದ್ದೀರಲ್ಲ, ಇಷ್ಟು ಬೆಳೆದಿರುವಂಥ ಗಿಡಗಳಲ್ಲಿ ನಿಮಗೆ ತುಂಬ ಖುಷಿ ಕೊಟ್ಟಿರೋವಂಥದ್ದು ನೋಡಿ, ಇಂಥ ಬೆಳೆ ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕೈ ಹಿಡಿಯುತ್ತೆ ಅಂತ ನಿಮ್ಗೇನು ಅನಿಸಿದ್ದು ಸರ್? ನಮ್ಮಲ್ಲಿ ಎಲ್ಲವೂ ಸಹ ನನ್ನ ಕೈಲಿ ಹಿಡಿದಿದೆ ಸರ್. ಅದು ಇದು ಅಂತ ಏನಿಲ್ಲ, ಪ್ರತಿಯೊಂದು ಮನಸ್ಸಿದ್ದರೆ ಮಾರ್ಗ ಅಂತಾರೆ ಸರ್.
ಹಾಗೆ ನನಗೆ ಯಾವುದೂ ಸಹ ಕೈಯಲ್ಲಿ ಕೈ ಬಿಟ್ಟಿಲ್ಲ ಅನ್ನಂಗಿಲ್ಲ ಸರ್. ಪ್ರತಿಯೊಂದು ಬೆಳೆನೂ ನನಗೆ ಸರ್ ಈಗ ಭೂಮಿ ತಾಯಿ ನಂಬುದ್ರೆ ಯಾವತ್ತೂ ಕೆಡಿಸಲ್ಲ ಸರ್. ಸತ್ಯ. ಇಷ್ಟೆಲ್ಲ ಆದಮೇಲೆ ಸರ್ಕಾರ ಏನಾದ್ರು ನಿಮ್ಮನ್ನು ಗುರುತಿಸಿದ್ಯಾ ಅಥವಾ ಹೇಗೆ? ನನಗೆ ಕೃಷಿ ಪಂಡಿತ್ ಒಂದು 5-6 ನನಗೇನು ಪ್ರಶಸ್ತಿಗಳು ಸುರಿಮಳೆ ಸರ್. ಯಾವ್ಯಾವುದು ಅಂತೀರಾ? ಕೃಷಿ ಪಂಡಿತ್ತು, ಸೂಪರ್ ಸ್ಟಾರ್, ಒಂದಲ್ಲ ಸರ್ ಸುಮಾರು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಸರ್. ಹಾಗಿದ್ರೆ ಇದೇ ರೀತಿಯಲ್ಲೇ ಇನ್ನೊಂದಷ್ಟು ಜನ ಬರಬಹುದು, ಬಂದು ನೋಡಿ ಮೃತ್ಯುಂಜಯ ಅವರೇ ನಾವು ಈ ರೀತಿಯಲ್ಲಿ ಮಾಡಬೇಕು ಅಂತಿದ್ದೀವಿ ಅಂತಂದ್ರೆ ಅವ್ರಿಗೆಲ್ಲ ಮಾರ್ಗದರ್ಶನ ನಮ್ಮ ಯಾರೇ ರೈತರು ಸಹ ಬಂದರೂ ನೀವು ಸಹ ನನ್ನಂಗೆ ಮಾಡಿ ಅಂತೇಳಿ ರೈತರಿಗೆ ಒಂದು ಸಜೆಷನ್ ಕೊಟ್ಟು ಕಳಿಸ್ತೀನಿ. ಹಾಗಿದ್ರೆ ಒಟ್ಟಾರೆಯಾಗಿ ನಾನು ನಿಮ್ಮನ್ನು ಕೇಳೋದೇನು ಅಂತಂದರೆ, ಈಗ ನಾನು ಹೇಳಿದೆ ಯುವಕರಿಗೆ ಮತ್ತು ಈ ರೀತಿಯಲ್ಲಿ ನಾನು ಕೂಡ, ಯಾಕೆಂದ್ರೆ ನಿಮ್ಮ ಯಶೋಗಾತಿಯನ್ನು ಕೇಳಿದ್ಮೇಲೆ ಅವ್ರಿಗನ್ಸಿರುತ್ತೆ ಹೌದು ನಾನು ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು, ಯಾಕೆಂದ್ರೆ ಅವ್ರ ಹತ್ರ ಭೂಮಿ ಇರುತ್ತೆ ಅಂಥವ್ರಿಗೆ ಕೊನೆಯದಾಗಿ ಕನಿಷ್ಠ 1-2 ಎಕರೆ ಇದೆ ಅಂತ ಇಟ್ಕೊಳ್ಳೋಣ. ಹಾಗಾಗಿ ಅವ್ರು ಏನು ಮಾಡಬಹುದು, ಇಷ್ಟು ಮಾಡಿದ್ರೆ ಸಾಕು ಖಂಡಿತ ಎಲ್ಲ ನಿಮ್ಮ ಜೀವನ ಕಟ್ಕೊಳ್ಬೋದು ಅನ್ನೋದಕ್ಕೆ ನಿಮ್ಮ ಸಲಹೆ ಏನು? ಒಂದು ಬೋರ್ ಕಲ್ಪಿಸ್ಕೊಂಡು ಅದರಲ್ಲಿ ಈಗ ತೆಂಗು ಹಾಕ್ಕೋಬೋದು, ಅಡಿಕೆ ಹಾಕ್ಬೋದು, ಮಲ್ಟಿಪರ್ಪಸಾಗಿ ಇಂಟರ್ ಒಂದೇ ಮಾಡಂಗಿಲ್ಲ ಸರ್. ಅಚ್ಚುಕಟ್ಟಾಗಿ ಮಾಡಿದ್ರೆ ಒಂದು ಸಂಸಾರ ಸುಖವಾಗಿ ಸಾಕಬೇಕು ಅಂದ್ರೆ 2 ಎಕರೆ ಮಲ್ಟಿಪರ್ಪಸಾಗಿ ಇಂಟರ್ ಕ್ರಾಪ್ ಮಾಡಬೇಕು. ಬರೀ 2 ತೆಂಗಿಡ 2 ಅಡಿಕೆ ಇಟ್ಕೊಂಡ್ರಾಗಲ್ಲ ಸರ್. ನಾನು ಮಾಡಿದಂತೆ ಮಿಶ್ರ ಬೆಳೆ ಬೆಳೆದಾರೆ 2 ಎಕರೆ ಸರ್ ಒಬ್ಬ ರೈತ ಆರಾಮಾಗಿ ಜೀವನ ಮಾಡ್ಬೋದು ಸರ್. ನೋಡೋದ್ರಲ್ಲ ವೀಕ್ಷಕರೇ, ಅದರಲ್ಲೂ ಕೂಡ ನೀವು ಅನೇಕ ರೈತರು ಯಾವ ರೀತಿಯಲ್ಲಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ಬಹುದು ಮತ್ತು ಜೀವನ ಕಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಅನೇಕ ಮಾಹಿತಿಯನ್ನು ನೀಡಿದ್ದೀರಾ. ಹಾಗಾಗಿ ತಮಗೆ ಅನಂತ ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ಸ್ಫೂರ್ತಿ ತುಂಬುತ್ತಾ ತಾವು ನೆಮ್ಮದಿ ಕಾಣುತ್ತಾ ಮೃತ್ಯುಂಜಯ ಅವರು ಇತರ ಕೃಷಿ ಆಸಕ್ತರಿಗೂ ಮಾದರಿ ಎನಿಸಿದ್ದಾರೆ. ವೀಕ್ಷಕರೇ, ನೋಡಿದ್ರಲ್ಲ, ಪ್ರಗತಿಪರ ರೈತರು ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು, ಬೆಳ್ಳಾವಿ ಹೋಬಳಿಯ ಮಶಣಾಪುರ ಗ್ರಾಮದ ಪ್ರಗತಿಪರ ರೈತರಾದಂಥ ಮೃತ್ಯುಂಜಯ ಅವರು ಯಾವ ರೀತಿಯಲ್ಲಿ ತಮ್ಮ ಒಂದು ಜಮೀನಿನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಗಿಡಗಳನ್ನು ಬೆಳೆಯೋದ್ರ ಮೂಲಕ, ಅದರಲ್ಲೂ ಕೇವಲ ನಮ್ಮ ಕರ್ನಾಟಕದಷ್ಟೇ ಅಲ್ಲ, ಇದೊಂದು ಮಳೆ ಆಶ್ರಿತ ಪ್ರದೇಶ ಆಗಿದ್ರೂ ಸಹ ಮಲೆನಾಡಿನಲ್ಲಿ ಬೆಳೆಯುವಂತಹ ಗಿಡಗಳು ಹಾಗೆ ವಿದೇಶಗಳಲ್ಲಿ ಬೆಳೆಯುವಂತಹ ಗಿಡಗಳನ್ನು ಸಹ ಇಲ್ಲಿ ಬೆಳೆಯೋದ್ರ ಮೂಲಕ ತಮ್ಮ ಯಶೋಗಾತಿಯನ್ನು ಬರೆದಿದ್ದಾರೆ ಅಂತ. ಹಾಗಾಗಿ ತಾವು ಸಹ ತಮ್ಮ ಜೀವನದಲ್ಲಿ ಮುಂದೆ ಬರಬೇಕು, ರೈತರಾಗಿ ನಾನೂ ಸಹ ಅಭಿವೃದ್ಧಿಯನ್ನು ಸಾಧಿಸಬಹುದು ಅಂತ ತೋರಿಸೋದಕ್ಕಾಗಿ ಈ ಪ್ರಗತಿಪರ ರೈತರು ನಮಗೆ ಮಾದರಿಯಾಗಿದ್ದಾರೆ. ಅಂಥವರ ಮಾದರಿಯನ್ನು ನಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.